ಈ ಮೊದಲನೇ ಯೋಹನ ಬರೆದ ಪತ್ರಿಕೆ ಇದನ್ನ ನಾವು ಪ್ರಾರಂಭ ಮಾಡುವಾಗ ಮೊದಲನೇ ವಚನದಿಂದ 4ನೇ ವಚನವರೆಗೂ ನಾವು ಈ ವಾಕ್ಯಗಳನ್ನು ನಾವು ಓದಿ ಅದನ್ನು ಧ್ಯಾನ ಮಾಡೋಣ. ಅದರಲ್ಲಿರುವಂತ ಅನೇಕ ವಿಷಯಗಳು, ಅನೇಕ ಗೂಢಾರ್ಥಗಳು, ಅನೇಕ ಸತ್ಯಾಂಶಗಳು ನಾವು ತಿಳಿದುಕೊಂಡು ನಾವು ಸಹ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತ ಮಕ್ಕಳಾಗಿರೋಣ. ಓಕೆ, ನಾವು ಮೊದಲ ವಚನ ನೋಡ್ತೇವೆ, ನಾವು ಎಂಬುದ ಹಾಗೆ. ಇಲ್ಲಿ ನಾವು ಎಂದರೆ ನಾವು ಎಂಬುದನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಜೊತೆ ಇದ್ದವರು ಎಂಬುದಾಗಿ. ಯೇಸು ಕ್ರಿಸ್ತನ ಜೊತೆ ಇದ್ದವರು ಎಂಬುದಾಗಿ ಆ ಒಂದು ನಾವು ಎಂಬ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ವೈಯಕ್ತಿಕವಾಗಿ ನಾನು ಎಂಬುದನ್ನು ನೋಡುವಾಗ ನಾನು ಒಬ್ಬನೇ ಆಗ್ತಾ ಇರ್ತೇನೆ. ನಾವು ಅಂತ ಹೇಳುವಾಗ ನಾವೆಲ್ಲರೂ ಎಂಬುದಾಗಿ. ಹಾಗಾಗಿ ನಾವು ಯೇಸು ಜೊತೆ ಇದ್ದಂತವರು ಎಂಬುದಾಗಿ ಅವರು ಏನ್ ಮಾಡ್ತಿದ್ದಾರೆ ಜ್ಞಾಪಕ ಮಾಡಿಕೊಂಡು ಇಲ್ಲಿ ಈ ಒಂದು ಪತ್ರಿಕೆಯನ್ನು ಬರಿತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಅನೇಕ ವಾಕ್ಯಗಳು ನೋಡ್ತಾ ಇದ್ದೇವೆ. ಮೊದಲನೇ ಪೇತ್ರ, 2ನೇ ಪೇತ್ರ 1:16 ನೋಡ್ತಾ ಇರ್ತೇವೆ ಅವ್ರ ಕುರಿತಾಗಿ. ಮತ್ತು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 27ನೇ ವಚನ ನೋಡುವಾಗ ಅಲ್ಲಿ ಸಹ ಅವ್ರ ಕುರಿತ ಬರೆಯಲ್ಪಟ್ಟಿದೆ. ಮತ್ತು ಆ ಅಪೊಸ್ತಲ ಕೃತ್ಯಗಳು 4:22 ಸಹ ಅದೇ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಹಾಗಾಗಿ ಇಲ್ಲಿ ಅಪೊಸ್ತಲನಾದಂತ ಯೋಹಾನನು ಈ ಒಂದು ಪತ್ರಿಕೆ ಮೂಲಕ ನಮಗೂ ಮತ್ತು ದೇವರನ್ನು ನಂಬಿರುವಂತ ಜನರಿಗೂ ಈ ಒಂದು ಪತ್ರಿಕೆ ಮೂಲಕ ಅಲ್ಲಿ ಆದರಣೆ ಕೊಡುವಂತದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲ ನೋಡುವಾಗ ಮೊದಲ ವಚನ ನೋಡುವಾಗ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಎಂಬುದಾಗಿ, ಮೊದಲನೇದಾಗಿ ಜೀವವಾಕ್ಯದ ಕುರಿತಾಗಿ ಇಲ್ಲಿ ಆತನು ತಿಳಿಸ್ತಾ ಇದ್ದಾನೆ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ, ನಾವು ನಿಮಗೆ ತಿಳಿಸುವಂತ, ನಾವು ನಿಮಗೆ ಬೋಧಿಸುವಂತ, ನಾವು ನಿಮಗೆ ಕಲಿಸುವಂತ ಯಾವುದೆಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ಜೀವವಾಕ್ಯ ಎಂಬುದಾಗಿ. ಅದು ಜೀವ ಕೊಡುವಂತ ವಾಕ್ಯ, ಅದು ನಮ್ಮನ್ನು ಬದುಕಿಸುವಂತ ವಾಕ್ಯ, ಅದು ನಮ್ಮನ್ನು ನಡೆಸುವಂತ ವಾಕ್ಯ, ಅದು ನಮ್ಮನ್ನು ಪ್ರೋತ್ಸಾಹಪಡಿಸುವಂತ ವಾಕ್ಯ, ಅದು ನಮ್ಮನ್ನು ನಿರೀಕ್ಷೆ ಕೊಡುವಂತ ವಾಕ್ಯ, ಅದು ನಮ್ಮನ್ನು ನಂಬಿಕೆಯಲ್ಲಿ ನಡೆಸುವಂತ ವಾಕ್ಯ ಎಂಬುದಾಗಿ. ಯಾಕಂದ್ರೆ ಅವರು ಕರ್ತನ ಜೊತೆ ಇದ್ದುಕೊಂಡು ಕರ್ತನು ಹೇಳಿರುವಂತ ವಾಕ್ಯಗಳನ್ನು ಅವರು ತಿಳಿದುಕೊಂಡು ಹೇಳ್ತಿದ್ದಾನೆ. ನಾವು ನಿಮಗೆ ಅಲ್ಲಿ ಆ ಪತ್ರಿಕೆ ಮೂಲಕ ದೇವ ಜನರಿಗೆ ಮತ್ತು ಇವತ್ತು ನಮಗೂ ಮತ್ತು ನಿಮಗೂ ಸಹ ಅದು ಅನ್ವಯವಾಗುವಂತದ್ದಾಗಿದೆ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆ ಜೀವದ ವಾಕ್ಯಗಳು ನಾವು ಸಹ ಕೇಳಿದ್ದೇವೆ. ಆ ಜೀವದ ವಾಕ್ಯದ ಮೂಲಕ ನಾವು ಸಹ ಜೀವದ ವಾಕ್ಯವನ್ನು ಕೇಳಿ ವಾಕ್ಯದ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಮ್ಗೆ ನಾವು ಪಾಪಿ ಎಂಬುದಾಗಿ ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಾವು ಪಾಪವನ್ನೆಲ್ಲ ಒಪ್ಪಿಕೊಂಡಿದ್ದೇವೆ. ನಾವು ವಾಕ್ಯದ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ರಕ್ಷಣೆ ಅನುಭವದಲ್ಲಿ ಬೆಳೀತಾ ಇದ್ದೇವೆ. ನಾವು ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ಸಹ ಹೇಳಿದರೆ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಆ ಜೀವದ ವಾಕ್ಯಗಳನ್ನು ಸಹ ಹೇಳ್ತಾ ಇದ್ದೇವೆ ಎಂಬುದಾಗಿ. ಮತ್ತು ನೋಡ್ತಿದ್ದೇವೆ ಆ ವಾಕ್ಯವು ಆದಿಯಿಂದ ಇದ್ದದ್ದು ಎಂಬುದಾಗಿ. ಏನು ಮಧ್ಯದಲ್ಲಿ ಬಂದಂತ ಈ ಒಂದು ಮಾತಲ್ಲ, ಇದೇನು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗಿರೋ ಮಾತುಗಳಲ್ಲ. ಎಲ್ಲ ಹೇಳ್ತಾರೆ
ಆದಿಯಿಂದ ಇದ್ದುದು. ನಾವು ನೋಡ್ತಾ ಇದ್ದೇವೆ ಆದಿಕಾಂಡ ಪುಸ್ತಕದಲ್ಲಿ ಮೊದಲು ನೋಡುತ್ತೇವೆ ಆದಿಯಲ್ಲಿ ಎಂಬುದಾಗಿ. ಬ್ರದರ್ ಆದಿಯಲ್ಲಿ ಏನೋ ದೇವರು ಸ್ವಲ್ಪ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಎಂಬುದಾಗಿ. ಈ ವಾಕ್ಯ ಆದಿಯಲ್ಲಿ ಇದ್ದಂತ ವಾಕ್ಯ. ಸ್ವಲ್ಪ ನಿಮ್ಮ ಫೋನ್ ಆದಿಯಲ್ಲಿ ಸರಿಪಡಿಸ್ಕೊಳ್ಳಿ. ಇಲ್ಲಿ ಸಹ ನಮಗೆ ಬೋಧಿಸ್ತಾರೆ. ಜೀವಳ ವಾಕ್ಯದ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ ಜೀವಳ ವಾಕ್ಯ ಅದು ಆದಿಯಲ್ಲೇ ಇದ್ದಂತ ವಾಕ್ಯ ಎಂಬುದಾಗಿ. ಹಾಗಾಗಿ ಇವತ್ತು ಸಹ ಆ ಜೀವಳ ವಾಕ್ಯ ನಮಗೂ ಸಹ ಇವತ್ತು ದೇವರ ಆತ್ಮನು ಅನುಗ್ರಹ ಮಾಡಿದ್ದಾನೆ. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವವುಳ್ಳ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಆ ಜೀವಳ ವಾಕ್ಯ ಅವರು ಕಿವಿಯಾರೆ ಕೇಳಿ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಅಲ್ಲಂತೆ ಆ ಜೀವಳ ವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವಳ ವಾಕ್ಯವು ಅದು ನಾಶ ಹೋಗ್ತಿರುವಂತ ವಾಕ್ಯ ಅಲ್ಲ, ಅದು ಜೀವ ಕೊಡುವಂತ ವಾಕ್ಯ. ಅದು ನಮ್ಮನ್ನು ಜೀವ ಕೊಡುವಂತ ವಾಕ್ಯ, ನಮ್ಮನ್ನು ಪ್ರೋತ್ಸಾಹಪಡಿಸುವಂತ ವಾಕ್ಯ, ನಮ್ಮನ್ನು ನಡೆಸುವಂತ ವಾಕ್ಯ, ನಮ್ಮನ್ನು ಧೈರ್ಯಪಡಿಸುವಂತ ವಾಕ್ಯ, ನಮಗೆ ಆಧಾರ ಕೊಡುವಂತ ವಾಕ್ಯ, ನಮ್ಮನ್ನು ನಡೆಸುವಂತ ವಾಕ್ಯ. ನಾವು ನಿರಾಶದಲ್ಲಿರುವಾಗ, ದುಃಖದಲ್ಲಿರುವಾಗ, ಸಮಸ್ಯೆದಲ್ಲಿರುವಾಗ, ಯಾವುದೋ ಒಂದು ಸೇವೆ ನಿಮಿತ್ತವಾಗಿರ್ಬೋದು, ಕುಟುಂಬ ನಿಮಿತ್ತವಾಗಿರ್ಬೋದು, ನಿರಾಶದಲ್ಲಿರುವಾಗ ಅಂತ ಸಮಯದಲ್ಲಿ ನಮಗೆ ಅದು ಜೀವ ಕೊಡುವಂತ ವಾಕ್ಯ, ನಮ್ಮ ನಡೆಸುವಂತ ವಾಕ್ಯ. ಇದು ನಾವು ಕಂಡುಕೊಂಡಿದ್ದೇವೆ. ಆ ವಾಕ್ಯಗಳು ನಾವು ಕಂಡುಕೊಂಡಿದ್ದೇವೆ, ನಾವು ಕಿವಿಯಾರೆ ಕೇಳಿದ್ದೇವೆ, ಮತ್ತು ನಾವು ಕಣ್ಣಾರೆ ಕಂಡಿದ್ದೇವೆ, ಮತ್ತು ಮನಸ್ಸಿಟ್ಟು ನೋಡಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಇಲ್ಲಿ ಯೋಹಾನ್ ಬರಿತಾ ಇದ್ದಾನೆ, ನಾವು ದೇವರ ಆ ಜೀವಳ ವಾಕ್ಯಗಳನ್ನು ನಾವು ಆದಿಯಲ್ಲೇ ನಾವು ಕಂಡುಕೊಂಡಿದ್ದೇವೆ. ಆದಿಯಲ್ಲಿದ್ದಂತ ವಾಕ್ಯ ಇವತ್ತು ಸಹ ನಾವು ಕಿವಿಯಾರೆ ಕೇಳಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ, ಮತ್ತು ನಾವು ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ನಾವು ಆ ವಾಕ್ಯದ ಮೇಲೆ ಮನಸ್ಸಿಟ್ಟು ನೋಡಿದ್ದೇವೆ, ಮತ್ತು ಆ ವಾಕ್ಯಗಳು ನಾವು ಕೈಯಿಂದ ಮುಟ್ಟಿದಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಹೋಲಿಸ್ತಾ ಇದ್ದಾರೆ. ಅವರು ಆ ಅಪೋಸ್ತಲರು ಮತ್ತು ಶಿಷ್ಯರು ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಿವಿಯಾರೆ ಕೇಳಿದ್ರು. ಯೇಸು ಕ್ರಿಸ್ತನು ಆ ಕಿವಿಯಾರೆ ಯೇಸು ಕ್ರಿಸ್ತನ ಇದ್ದಾನೆ ಎಂಬುದಾಗಿ ಕಿವಿಯಾರೆ ಕೇಳ್ತಾರೆ. ಮತ್ತು ಅವರು ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡಿದರು, ಮತ್ತು ಯೇಸು ಕ್ರಿಸ್ತನನ್ನು ಮನಸ್ಸಿಟ್ಟು ನೋಡಿದರು, ಮತ್ತು ಅವರು ಕೈಯಿಂದ ಮುಟ್ಟಿದರು ಎಂಬುದಾಗಿ. ಜೀವಳ ವಾಕ್ಯ ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನು. ಅವರು ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ತಿಳಿದುಕೊಂಡು, ಯೇಸು ಕ್ರಿಸ್ತನನ್ನು ಸಂಪೂರ್ಣ ದೇವರೆಂಬ ತಿಳ್ಕೊಂಡು, ಯೇಸು ಕ್ರಿಸ್ತನನ್ನು ಸಂಪೂರ್ಣವಾಗಿ ಆತನು 100% ಮನುಷ್ಯ 100% ದೇವರೆಂಬ ತಿಳ್ಕೊಂಡು ಅವರು ಇಲ್ಲೇನ್ ಮಾಡ್ತಾರೆ, ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೂ ಸಹ ಆ ಜೀವಳ ವಾಕ್ಯ ನಾವು ಆ ಜೀವಳ ವಾಕ್ಯ ನಾವು ಸಹ ಅನುಭವಿಸಿದ್ದೇವೆ. ನಾವಿಲ್ಲಿ ಜೀವಳ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನೋಡಿದ ಹಾಗಾಗ್ತದೆ. ವಾಕ್ಯವೇ ದೇವರೆಂಬುದಾಗಿ ನಾವು ನೋಡುವಾಗ ಯೋಹಾನ್ ಬರೆಸುವ ಮೊದಲನೇ ಅಧ್ಯಾಯ ವಾಕ್ಯ ಯಾರಾದ್ರೂ ಸಿಕ್ಕರು ಓದ್ಬೋದು. ಯೋಹಾನ್ ಬರೆಸುವ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ, ಯೋಹಾನ್ ಬರೆಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ. ನೋಡ್ರಿ, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ಸಹ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಇದ್ದನು ಎಂಬುದಾಗಿ ಈ ವಾಕ್ಯ ನಮ್ಗೆ ಅರ್ಥ ಮಾಡಿಸುವಂತದ್ದಾಗಿದೆ. ಮತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ. ಆ ವಾಕ್ಯ ಎಂಬುದಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ. ಹೌದು, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು
ಈ ಜಗತ್ತು ಉತ್ಪತ್ತಿಕ್ಕಿಂತಲೂ ಆತನು ಏನಾಗಿದನು? ವಾಕ್ಯ ಆಗಿದನು. ಮತ್ತು ಆ ವಾಕ್ಯ ಎಂಬ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆದಿಯಲ್ಲಿ ಆತನು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ಇಲ್ಲಿ ನಮ್ಗೆ ತಿಳಿಸ್ತಾ ಇದೆ. ಮತ್ತು ಆ ಯೇಸು ಕ್ರಿಸ್ತನೇನೆಂದ್ರೆ ವಾಕ್ಯವು, ಅಂದ್ರೆ ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಯೇಸು ಕ್ರಿಸ್ತನೇ ದೇವರು, ದೇವರೇ ಯೇಸು ಕ್ರಿಸ್ತನು ಎಂಬುದಾಗಿ. ತಂದೆ, ಮಗ, ಪರಿಶುದ್ಧ ಆತ್ಮನು ತ್ರಯೇಕ ದೇವರು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ. ನೋಡ್ರಿ, ಆ ವಾಕ್ಯ ಎಂಬವನು ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ. ಹಾಗಾಗಿ ಇಲ್ಲಿ ಅಪೊಸ್ತಲರು ಬರೀತಾ ಇದ್ದಾರೆ, ನಾವು ಯೇಸು ಕ್ರಿಸ್ತನನ್ನು, ಯೇಸು ಕ್ರಿಸ್ತ ಸಂದೇಶ ನಾವು ಕಿವಿಯಾರೆ ಕೇಳಿದೆವು ಎಂಬುದಾಗಿ. ಯೇಸು ಕ್ರಿಸ್ತನನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ. ಯೇಸು ಕ್ರಿಸ್ತನನ್ನು, ಯೇಸು ಕ್ರಿಸ್ತನ ಮೇಲೆ ನಾವು ಮನಸ್ಸಿಟ್ಟಿದ್ದೇವೆ ಎಂಬುದಾಗಿ, ಮನಸ್ಸಿಟ್ಟು ನೋಡಿದ್ದೇವೆ ಎಂಬುದಾಗಿ, ಮತ್ತು ಆತನನ್ನು ನಾವು ಕೈಯಾರೆ ಮುಟ್ಟಿ ನೋಡಿದ್ದೇವೆ ಎಂಬುದಾಗಿ ಅಲ್ಲಿ ಅಪೊಸ್ತಲರು ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಹ ನಾವು ಕಲಿಯುವಂತ ವಿಷಯ, ನಾವು ಸಹ ವಾಕ್ಯ ಓದುವಾಗ ನಮಗೂ ಸಹ ಯೇಸು ಕ್ರಿಸ್ತನ ಜೊತೆ ಮಾತನಾಡುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ವಾಕ್ಯನ ಕಿವಿಯಾರೆ ಕೇಳುವಂತರಾಗಿದ್ದೇವೆ. ಯೇಸು ಕ್ರಿಸ್ತನ ನಾವು ಕಣ್ಣಾರೆ ನೋಡುವಾಗ, ದೇವ್ರ ವಾಕ್ಯ ನಾವು ನೋಡುವಾಗ ಯೇಸು ಕ್ರಿಸ್ತ ನೋಡಿದ ಹಾಗಾಗ್ತದೆ. ಮತ್ತು ಯೇಸು ಕ್ರಿಸ್ತನನ್ನು ಇಲ್ಲೇನಂತೆ ಮನಸ್ಸಿಟ್ಟಂದ್ರೆ ನಾವು ದೇವ್ರ ವಾಕ್ಯ ಮೇಲೆ ನಾವು ಮನಸ್ಸಿಡುವಾಗ, ಹೌದು, ನಾವು ಯೇಸು ಕ್ರಿಸ್ತನ ಮೇಲೆ ಅಂದ್ರೆ ಮನಸ್ಸಿಟ್ಟ ಹಾಗೆ. ಮತ್ತು ನಾವು ಕೈಯಿಂದ ಅಂದ್ರೆ ಮುಟ್ಟಿದ ಅಂದ್ರೆ ನಾವು ಸತ್ಯವೇದನ್ನು ನಾವು ಮುಟ್ಟುವಾಗ, ನಾವು ಸತ್ಯವೇದನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ಓದುವಾಗ ನಾವು ಯೇಸು ಕ್ರಿಸ್ತನನ್ನು ಮುಟ್ಟಿದ ಹಾಗೆ ಆಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಂಥ ಸುಂದರವಾಗಿರುವಂತ ವಾಕ್ಯ ಇವತ್ತು ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನೀವು ಅನೇಕ ಸಾರಿ ವಾಕ್ಯಗಳನ್ನು ಓದಿದ್ರಿ, ಅನೇಕ ಸಾರಿ ವಾಕ್ಯಗಳನ್ನು ಧ್ಯಾನ ಮಾಡಿದ್ರಿ, ಅನೇಕ ಸಾರಿ ವಾಕ್ಯಗಳನ್ನು ನೀವು ಮತ್ತು ಬೋಧನೆ ಕೊಟ್ಟಲ್ಲಿ ಮಾತನಾಡಿದ್ರಿ. ಆದ್ರೆ ಇವತ್ತು ಸಹ ದೇವರು ನಮ್ ಜೊತೆ ಮಾತನಾಡ್ತಾ ಇದಾರೆ. ಆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಜೀವಳ ವಾಕ್ಯ ಆಗಿದ್ದಾನೆ. ಆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಜೀವಳ ವಾಕ್ಯ ಆಗಿದ್ದಾನೆ. ಮತ್ತು ಆ ಜೀವಳ ವಾಕ್ಯವು ಆದಿಯಲ್ಲಿ ಇದ್ದಂತ ವಾಕ್ಯ ಎಂಬುದಾಗಿ. ಆದಿಯಲ್ಲಿ ದೇವರ ಜೊತೆ ಇದ್ದಂತ ವಾಕ್ಯ, ಆದಿಯಲ್ಲಿ ದೇವರ ಸಂಗಡ ಇದ್ದಂತ ವಾಕ್ಯ ಎಂಬುದಾಗಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಮುಂದಿನ ನೋಡುವಾಗ ಆ ಜೀವವು ಪ್ರತ್ಯಕ್ಷವಾಯಿತು ಎಂಬುದಾಗಿ. ಆ ಜೀವವು ಪ್ರತ್ಯಕ್ಷವಾಯಿತು ಮತ್ತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷನಾದನು ಎಂಬುದಾಗಿ. ನೋಡ್ರಿ, ಆ ಜೀವಳ ವಾಕ್ಯ ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಆತನು ನಮಗೆ ಪ್ರತ್ಯಕ್ಷ ಆಗಿದ್ದಾನೆ ಎಂಬುದಾಗಿ. ನಮಗೆ ಪ್ರತ್ಯಕ್ಷನಾಗಿದ್ದಾನೆ ಮತ್ತು ಆತನು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷನಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಹಾಗಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆದಿಯಲ್ಲಿ ಇದ್ದುಕೊಂಡು, ಆತನು ಅಲ್ಲಿ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು, ಆತನು ಸಹ ಅಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಎಂಬ ನೋಡ್ತಾ ಇದ್ದೇವೆ. ಇಲ್ಲಿ ಸಹ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗೆ ಆತನು ಪ್ರತ್ಯಕ್ಷವಾದನು ಎಂಬುದಾಗಿ. ಅದಕ್ಕಾಗಿ ಅವರು ಸಾಕ್ಷಿ ಹೇಳ್ತಿದ್ದಾರೆ, ಆತನು ನಮಗೆ ಪ್ರತ್ಯಕ್ಷ ಆಗಿದ್ದಾನೆ ಎಂಬುದಾಗಿ. ಆತನು ತಂದೆಯ ಬಳಿಯಲ್ಲಿ ನಮಗೆ ಪ್ರತ್ಯಕ್ಷನಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ ಎಂಬುದಾಗಿ. ನೋಡ್ರಿ, ಯೇಸು ಕ್ರಿಸ್ತನನ್ನು ಅವ್ರೇನ್ ಮಾಡ್ತಾರೆ? ಕಂಡು ಮತ್ತೇನಂತಾರೆ? ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ಅವರು ಕರ್ತನ ಜೊತೆಯಲ್ಲಿ ಇದ್ದಂಥವ್ರು, ಕರ್ತನನ್ನು ನೋಡಿದಂಥವ್ರು, ಕರ್ತನನ್ನು ಹುಟ್ಟಿದಂಥವ್ರು,
ಕರ್ತನ ವಾಕ್ಯಗಳನ್ನು ಕಿವಿಯಾರೆ ಕೇಳಿದಂತವರು, ಕರ್ತನ ಮಾತು ಕಿವಿಯಾರೆ ಕೇಳಿದಂತವರು. ಮತ್ತೆ ಹೇಳ್ತಾರೆ, ನಾವು ಸಹ ಕರ್ತನ ಒಂದು ಅನುನ್ನತಿಯಲ್ಲಿ ಇದ್ದಂತವರು, ಕರ್ತನ ಜೊತೆ ಸೇರಿದಂತವರು, ಕರ್ತನ ಜೊತೆ ನಡೆದಂತವರು. ಆ ಕರ್ತನ ಅನುನ್ನತಿಯಲ್ಲಿ ನಾವು ಸಹ ಇದ್ದಿದ್ದೇವೆ, ಆ ಅನುನ್ನತಿಯಲ್ಲಿ ಸಹ ನೀವು ಸಹ ಇರಬೇಕು ಎಂಬುದಾಗಿ, ಆ ಅನುನ್ನತದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತದಾಗಿದೆ. ಇಲ್ಲ ನೋಡುವಾಗ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನೋಡ್ರಿ, ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನುನ್ನತಿಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ ಎಂಬುದಾಗಿ. ಕರ್ತನ ಅನುನ್ನತಿಯಲ್ಲಿ ನಾವು ಸಹ ಇದ್ದಿದ್ದೇವೆ, ಕರ್ತನ ಅನುನ್ನತಿಯಲ್ಲಿ ನಾವು ಸಹ ಜೀವಿಸ್ತಾ ಇದ್ದೇವೆ, ಕರ್ತನ ಅನುನ್ನತಿಯಲ್ಲಿ ನಾವು ಸಹ ನಡೀತಿದ್ದೇವೆ. ನೀವು ಸಹ ಅದೇ ರೀತಿಯಾಗಿ ನಡಿಬೇಕು, ಅದೇ ರೀತಿಯಾಗಿ ನೀವು ಸಹ ಕೇಳಬೇಕು, ಅದೇ ರೀತಿಯಾಗಿ ನೀವು ಸಹ ಕರ್ತನ ಅನುನ್ನತಿಯಲ್ಲಿ ಇರಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಯೋಹಾನನು ಅಲ್ಲಿರುವಂತಹ ದೇವಜನರಿಗೆ, ದೇವ ಮಕ್ಕಳಿಗೆ ಅಲ್ಲಿ ವಾಕ್ಯದ ಮೂಲಕ ಅವರಿಗೆ ಬಲಪಡಿಸ್ತಾ ಇದ್ದೀನಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಸಹ ಅನುನ್ನತಿಯಲ್ಲಿ ಬಹಳ ಪ್ರಾಮುಖ್ಯತೆ. ಇವತ್ತು ನಮ್ಮ ಕುಟುಂಬದಲ್ಲಿ ಅನುನ್ನತಿ ಇರಬೇಕು. ವ್ಯಕ್ತಿಗೆ ಜೀವಿತದಲ್ಲಿ ಅನುನ್ನತೆ, ನಮ್ಮ ಕುಟುಂಬದಲ್ಲಿ ಅನುನ್ನತೆ ಇದ್ದಾಗ ಮಾತ್ರ ಕುಟುಂಬ ಸರಿಯಾಗಿ ನಡ್ಕೊಂಡು ಹೋಗ್ತದೆ. ಆ ಕುಟುಂಬ ಒಂದು ಅದ್ಭುತವಾಗಿ ನಡ್ಕೊಂಡು ಹೋಗ್ತವೆ. ಇಲ್ಲದಿದ್ರೆ ಅನುನ್ನತೆ ಇಲ್ಲ ಅಂದ್ರೆ ಅಲ್ಲಿ ಒಬ್ಬರ ಮಾತು ಒಬ್ಬರಿಗೆ ಅರ್ಥ ಆಗೋದಿಲ್ಲ, ಒಬ್ಬರು ಹೇಳಿದ ಒಬ್ಬರು ಕೇಳಿಸ್ಕೊಳ್ಳೋದಿಲ್ಲ. ಅಂದ್ರೆ ಅಲ್ಲಿ ಎರಡು ಮಾತುಗಳು, ಎರಡು ಕುಟುಂಬಗಳು ಆಗುವಂತ ಒಂದು ಸಂದರ್ಭ ನೋಡುವಂತರಾಗಿದೆ. ಇಲ್ಲಿ ಇಂಥ ಅನುನ್ನತೆ ನಮ್ಮಲ್ಲಿರೋದಾದ್ರೆ ನಮ್ಮ ಕುಟುಂಬ ಅದೊಂದು ಅದ್ಭುತವಾಗಿರುವಂತ ಕುಟುಂಬ ಆಗಿರುತ್ತೆ. ಇಂಥ ಅನುನ್ನತೆ ನಮ್ಮ ಸಭೆಯಲ್ಲಿ ಇರೋದಾದ್ರೆ ನಮ್ಮ ಸಭೆ ಸಹ ಒಂದು ಅದ್ಭುತ ನಡೆಯುವಂತದಾಗಿದೆ. ಈ ಅನುನ್ನತೆ ಬಹಳ ಬಹಳ ಪ್ರಾಮುಖ್ಯ. ಅವರು ಹೇಳ್ತಿದ್ದಾರೆ, ನಾವು ಆ ಅನುನ್ನತಿಯಲ್ಲಿ ಜೀವಿಸ್ತಿದ್ದೇವೆ, ಆ ಅನುನ್ನತಿಯಲ್ಲಿ ನಾವು ಸಹ ನಡೀತಾ ಇದ್ದೇವೆ, ನೀವು ಸಹ ಆ ಅನುನ್ನತಿಯಲ್ಲಿ ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸ್ತಾ ಇದ್ದೇವೆ ಎಂಬುದಾಗಿ, ಅದು ನಿಮಗೆ ತಿಳಿಸ್ತಾ ಇದ್ದೇನೆ ಎಂಬುದಾಗಿ. ಆ ಅನುನ್ನತೆ, ಆ ಕ್ರಿಸ್ತನ ಅನುನ್ನತಿಯಲ್ಲಿ ನೀವು ಸಹ ನಡಿಬೇಕು. ನಾವು ಆ ಕ್ರಿಸ್ತನ ಅನುನ್ನತಿಯಲ್ಲಿ ನಾವು ನಡೆದು ನಾವು ನಿಮಗೆ ಮಾದರಿ ತೋರಿಸ್ತಾ ಇದ್ದೇವೆ. ನಾವು ಯಾವಾಗ ಅನುನ್ನತಿಯಲ್ಲಿ ಇರ್ತೀವೋ ನಾವು ಇನ್ನೊಬ್ಬರಿಗೆ ಆ ಒಂದು ಅನುನ್ನತಿಯಲ್ಲಿ ನೀವು ಸಹ ಬನ್ರಿ, ಆ ಅನುನ್ನತಿಯಲ್ಲಿ ನೀವು ಸಹ ಸೇರ್ರಿ, ಆ ಅನುನ್ನತಿಯಲ್ಲಿ ನೀವು ಸಹ ಭಾಗಿಯಾಗ್ರಿ, ಆ ಅನುನ್ನತಿಯಲ್ಲಿ ನೀವು ಸಹ ಸೇರ್ಕೊಂಡು ನೀವು ಸಹ ಈ ಒಂದು ಅನುನ್ನತಿಯಲ್ಲಿ ಪಾಲು ತೆಗೆದುಕೊಳ್ರಿ ಎಂಬುದಾಗಿ ಹೇಳಕ್ ಆಗ್ತದೆ. ನಮ್ಮಲ್ಲ ಅನುನ್ನತಿ ಇಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗೋದಿಲ್ಲ. ನಮ್ಮಲ್ಲಿ ಆ ಒಂದು ಕ್ರಿಸ್ತನಲ್ಲಿರುವಂತ ಅನುನ್ನತೆ ನನ್ನಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಇಲ್ಲ ಅಂದ್ರೆ ಅದು ಅಂದ್ರೆ ಆ ಒಂದು ಏನಂದ್ರೆ ಸಭೆ ಆಗ್ಲಿ, ಕುಟುಂಬ ಆಗ್ಲಿ, ನಾವಾಗ್ಲಿ ಚೆನ್ನಾಗಿ ನಡ್ಕೊಂಡು ಹೋಗಕ್ ಆಗೋದಿಲ್ಲ. ಸಭೆ ಸಹ ಆ ರೀತಿ ಚೆನ್ನಾಗಿ ನಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ಆ ಕರ್ತನು ಕೊಡುವಂತ ಅನುನ್ನತಿಯಲ್ಲಿ ನೀವು ಸಹ ನಡ್ಕೊಂಡು ಹೋಗ್ಬೇಕೆಂಬುದಾಗಿ, ಅಂತ ಅನುನ್ನತೆಯಲ್ಲಿ ನಾವು ಸಹ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಮತ್ ನೋಡುವಾಗ ಆ ಅನುನ್ನತೆ ಯಾರ ಜೊತೆ ಇರ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ನೋಡ್ರಲ್ಲಿ, ನಮಗಿರುವ ಅನುನ್ನತಿಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ನೋಡ್ರಿ, ನಮ್ಮ ಅನುನ್ನತೆ ಯಾರ ಜೊತೆ ಇರ್ಬೇಕಂತೆ? ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಜೊತೆ ಮತ್ತು ತಂದೆಯಾದ ದೇವರ ಜೊತೆ ನಮ್ಮ ಅನುನ್ನತೆ ಇರಬೇಕೆಂಬುದಾಗಿ. ಅನುನ್ನತೆ ಇಲ್ಲ ಅಂದ್ರೆ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ. ಅನುನ್ನತೆ ಇರಬೇಕು. ಅನುನ್ನತೆ, ಐಕ್ಯತೆ, ಪ್ರೀತಿ, ನೆಮ್ಮದಿ ಇವೆಲ್ಲ ನಮ್ಮೊಳಗಿರ್ಬೇಕು. ನಾವು ಕೇವಲ
ಕ್ರೈಸ್ತರಾಗಿದ್ದುಕೊಂಡು ಕೇವಲ ಸಭೆಯಲ್ಲಿ ನಾಯಕತ್ವ ವಹಿಸಿಕೊಂಡು ಸಭೆಯಲ್ಲಿ ಹಿರಿಯರಾಗಿದ್ದುಕೊಂಡು ಮತ್ತು ಏನೆಲ್ಲ ಕೆಲಸವನ್ನು ಮಾಡ್ತಾ ಇರ್ತೇವೆ. ಬಟ್ ಅನುನ್ನತಿ ಇಲ್ಲ ಅಂದ್ರೆ ಅದೆಲ್ಲ ಸಹ ವ್ಯರ್ಥವಾಗಿ ಹೋಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹೇಳ್ತಾ ಇದ್ರೆ ನಾವು ಅನುನ್ನತಿಯಲ್ಲಿ ಇದ್ದೇವೆ. ನಮ್ಮ ಅನುನ್ನತಿ ಯಾರ ಜೊತೆ ಇದೆ? ತಂದೆಯಾದ ಅಂದ್ರೆ ತಂದೆಯಾದ ಸಂಗಡಲು ನಮ್ಮ ಅನುನ್ನತಿ ಇದೆ. ಮತ್ತು ಆತನ ಮಗನಾದಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಜೊತೆ ಆತನ ಸಂಗಡ ನಮ್ಮ ಅನುನ್ನತಿ ಇದೆ ಎಂಬುದಾಗಿ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಹೌದು, ನಾವು ಸಹ ಸಾಕ್ಷಿ ಹೇಳುವಂತರಾಗಿರ್ಬೇಕು. ನಾವು ನಮ್ಮ ಅನುನ್ನತಿ ಹೇಗಿದೆ? ನಾವ್ ಯಾರ ಸಂಗಡ ಅನುನ್ನತಿಯಲ್ಲಿದ್ದೇವೆ? ನಾವ್ ಯಾರ ಸಂಗಡ ಹೆಚ್ಚಾಗಿ ಅನುನ್ನತಿಯಲ್ಲಿ ಬೆಳೀತಾ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಹೌದು, ಇಲ್ಲಿ ಕರ್ತನ ವಾಕ್ಯ ನಮಗೆ ಹೇಳ್ತದೆ, ನೀವು ಅನುನ್ನತಿಯಲ್ಲಿರ್ರಿ ಎಂಬುದಾಗಿ. ನೀವು ಕರ್ತನ ವಾಕ್ಯ ಹೇಳ್ತದೆ, ನೀವು ಅನುನ್ನತಿಯಲ್ಲಿ ಜೀವಿಸ್ರಿ ಎಂಬುದಾಗಿ. ನೀವೆಷ್ಟು ಕಾಲ ಈ ಲೋಕದಲ್ಲಿ ಬದುಕ್ತಿರೋ ಅಷ್ಟು ಕಾಲ ನೀವು ಅನುನ್ನತಿಯಲ್ಲಿ ಜೀವಿಸ್ರಿ ಎಂಬುದಾಗಿ. ಹೌದು, ಆ ಅನುನ್ನತಿಯಲ್ಲಿ ನೀವು ಜೀವಿಸುವಂತರಾಗಿರಬೇಕು. ಇಲ್ಲಿ ಅಪೊಸ್ತಲರು ಆ ಅನುನ್ನತಿಯಲ್ಲಿ ಜೀವಿಸಿದರು. ಆ ಅನುನ್ನತಿಯಲ್ಲಿ ಅವರು ಅನುನ್ನತಿಯಲ್ಲಿ ಇದ್ದುಕೊಂಡು ಆ ಅನುನ್ನತಿ ಬಗ್ಗೆ ಅವರು ತಿಳ್ಕೊಂಡಿದ್ರು. ಅವರ ಅನುಭವದಿಂದ ಈ ವಾಕ್ಯಗಳನ್ನು ಬರಿತಾ ಇದ್ದಾರೆ. ನಾವು ಸಹ ಕರ್ತನಾಗಿ ಅಂದ್ರೆ ನಮ್ಮ ತಂದೆಯಾದ ದೇವರ ಸಂಗಡ ನಾವು ಅನುನ್ನತಿಯಲ್ಲಿದ್ದೇವೆ. ಆತನ ಮಗನಾಗಿರುವಂತ ಯೇಸು ಕ್ರಿಸ್ತನ ಜೊತೆ ನಾವು ಅನುನ್ನತಿಯಲ್ಲಿದ್ದೇವೆ. ಸಭೆ ಜೊತೆ ನಾವು ಅನುನ್ನತಿಯಲ್ಲಿದ್ದೇವೆ. ಸಭೆಯಲ್ಲಿ ಸೇರುವಂತ ದೇವ ಜನರ ಜೊತೆ ನಾವು ಅನುನ್ನತಿಯಲ್ಲಿದ್ದೇವೆ ಎಂಬುದಾಗಿ ಅವರು ಸಾಕ್ಷಿ ಹೇಳುವುದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಮೊದಲನೇ ಅಧ್ಯಾಯ 1ನೇ ವಚನ 4ನೇ ವಚನ ನೋಡುವಾಗ ಇಲ್ಲಿ ಅವರು ಅನುನ್ನತಿಯಲ್ಲಿ ಜೀವಿಸಿ ಅನುನ್ನತಿ ಬಗ್ಗೆ ಅವರು ಅಲ್ಲಿ ಕೂಡಿ ಬಂದಂತ ದೇವ ಜನರಿಗೆ ತಿಳಿಸ್ತಾ ಇದ್ದಾರೆ. ಅಂತ ಅನುನ್ನತಿಯಲ್ಲಿ ನೀವು ಸಹ ಜೀವಿಸ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಇಲ್ಲಿ ಪ್ರಾಮುಖ್ಯವಾದಂತ ವಿಷಯ ಏನಂದ್ರೆ ಮೊದಲನೇದಾಗಿ ಜೀವ ವಾಕ್ಯದ ಕುರಿತಾಗಿ ಅವರು ಎತ್ತಿ ಬೋಧಿಸ್ತಾ ಇದ್ದಾರೆ. ಆ ಜೀವುಳ್ಳ ವಾಕ್ಯವು ಆದಿಯಲ್ಲಿ ಇದ್ದದ್ದು ಎಂಬುದಾಗಿ. ಆ ಜೀವುಳ್ಳ ವಾಕ್ಯವು ಆದಿಯಲ್ಲೇ ಇದ್ದಂತ ವಾಕ್ಯ. ಆ ವಾಕ್ಯ ನಾವು ಕಿವಿಯಾರೆ ಕೇಳಿದ್ದೇವೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಆ ವಾಕ್ಯ ನಾವು ಕಣ್ಣಾರೆ ಕೇಳಿದ್ದೇವೆ ಎಂಬುದಾಗಿ ಅಲ್ಲಿ ಜನರಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ. ಆ ವಾಕ್ಯ ನಾವು ಕೇಳಿ ಮನಸ್ಸಲ್ಲಿ ಇಟ್ಟುಕೊಂಡು ಅದೇನಂದ್ರೆ ಅದನ್ನು ನಾವು ಕೈಯಾರೆ ಮುಟ್ಟಿದೆ ಎಂಬುದಾಗಿ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ನೋಡ್ರಿ, ಆ ಜೀವವು ಪ್ರತ್ಯಕ್ಷವಾಯಿತು ಎಂಬುದಾಗಿ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡಿದ್ದೇವೆ ಎಂಬುದಾಗಿ. ಆ ನಿತ್ಯ ಜೀವ ನಾವು ಕಂಡಿದ್ದೇವೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೆ ಕೊಡುವಂಥದ್ದು ಏನು? ನಿತ್ಯ ಜೀವ ಎಂಬುದಾಗಿ. ಪಾಪ ಕೊಡುವ ಸಂಬಳ ಮರಣ. ಪಾಪ ಏನು ಕೊಡ್ತದೆ? ಮರಣ ಕೊಡ್ತದೆ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಏನ್ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ? ನಿತ್ಯ ಜೀವವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಇಲ್ಲಿ 3 ಪಾಯಿಂಟ್ ಅಂದ್ರೆ ಮೊದಲನೇದಾಗಿ ಜೀವುಳ್ಳ ವಾಕ್ಯದ ಕುರಿತಾಗಿ ಅಲ್ಲಿ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ನಿತ್ಯ ಜೀವದ ಕುರಿತಾಗಿ ಅವರಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಐಕ್ಯತೆ ಕುರಿತಾಗಿ ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಜೀವುಳ್ಳ ವಾಕ್ಯದ ಕುರಿತಾಗಿ ಅವರು ಹೇಳ್ತಾ ಇದ್ದಾರೆ, ಈ ವಾಕ್ಯ ಇವತ್ತಿಂದಲ್ಲ, ನಿನ್ನ ಮನ್ನ ಬಂದಿದ್ದಲ್ಲ, ಈ ವಾಕ್ಯ ಆದಿಯಲ್ಲಿದ್ದಂತ ವಾಕ್ಯ ಎಂಬುದಾಗಿ ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಆದಿಯಲ್ಲಿದ್ದಂತ ವಾಕ್ಯ, ಈ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಇದ್ದಂತ ವಾಕ್ಯ. ಈ ಜಗತ್ ಉತ್ಪತ್ತಿಕ್ಕಿಂತಲೂ ನಾವು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಇದ್ದಂತ ವಾಕ್ಯ, ಅದನ್ನು ನಾವು ಕಿವಿಯಾರ ಕೇಳಿದೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಮತ್ತು ಕಣ್ಣಾರ ಕಂಡಿದೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಮತ್ತು ಮನಸ್ಸಿಟ್ಟು ನೋಡಿದೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಮತ್ತದನ್ನು ಕೈಯಿಂದ ಮುಟ್ಟಿದೆ ಎಂಬುದಾಗಿ ಅವರು ಬಲವಾದಂತ ಸಾಕ್ಷಿ ಹೇಳ್ತಾ ಇದ್ದಾರೆ ಅಪೊಸ್ತಲರು. ಹಾಗೆ ನೀವು ಬಲವಾದಂತ ಸಾಕ್ಷಿ ಹೇಳುವಂತ ಮಕ್ಕಳಾಗಬೇಕು. ನಾವು ಬಲವುಳ್ಳವರಾಗಿ ಆ ವಾಕ್ಯಗಳನ್ನು ಬಲವಾಗಿ ಹಿಡಿದುಕೊಂಡು ನಾವು ಸಹ
ಸಾಕ್ಷಿ ಹೇಳುವಂತ ಮಕ್ಕಳಾಗಿರಬೇಕು. ಮತ್ತು ಎರಡನೇದಾಗಿ ಆ ನಿತ್ಯ ಜೀವದ ಕುರಿತಾಗಿ ಅಲ್ಲಿ ಸಹ ಸಾಕ್ಷಿ ಹೇಳ್ತಾ ಇದ್ದಾರೆ. ಆ ನಿತ್ಯ ಜೀವದ ಕುರಿತಾಗಿ ಏನ್ ಹೇಳ್ತಿದ್ದಾರೆ, ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿದ್ದೇವೆ ಎಂದೆ. ಸಾಕ್ಷಿ ಹೇಳಿ ಅದನ್ನು ನಮಗೆ ಪ್ರಸಿದ್ಧಪಡಿಸುತ್ತದೆ. ನೋಡ್ರಿ, ಅದ್ರ ಬಗ್ಗೆ ನಿತ್ಯ ಜೀವದ ಬಗ್ಗೆ ಅಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರೆ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೊಡುವಂತ ನಿತ್ಯ ಜೀವದ ಕುರಿತಾಗಿ ಅಲ್ಲಿ ಸಾಕ್ಷಿ ಹೇಳ್ತಿದ್ದಾರೆ. ನೀವು ಸಹ ಸಾಕ್ಷಿ ಹೇಳುವಂತರಾಗಿರಬೇಕು ನಿತ್ಯ ಜೀವದ ಕುರಿತಾಗಿ. ಈ ಲೋಕ ನಮ್ಗೆ ಏನ್ ಕೊಡ್ತದೆ? ನಿತ್ಯ ಮರಣ ಕೊಡ್ತದೆ. ಬಟ್ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಏನು ಕೊಡ್ತಾರೆ? ಆತನು ನಿತ್ಯ ಜೀವನ ಕೊಡ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದರೆ, ಅದಕ್ಕಾಗಿ ನಾವು ನಿತ್ಯ ಜೀವಕ್ಕಾಗಿ ಹೋರಾಡಬೇಕು. ನಿತ್ಯ ಜೀವಕ್ಕಾಗಿ ನಾವು ಸಹ ಪ್ರಯಾಸ ಪಡಬೇಕು. ನಿತ್ಯ ಜೀವಕ್ಕಾಗಿ ನಾವು ಸಹ ದೇವರನ್ನು ಎದುರು ನೋಡುವಂತರಾಗಿರಬೇಕು. ಹಾಗಾಗಿ ನಿತ್ಯ ಜೀವನ ಕೊಡುವಂಥದ್ದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರ. ಅದಕ್ಕಾಗಿ ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ, ಪಾಪ ಕೊಡುವ ಸಂಬಳ ಮರಣ, ಆದರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕೊಡುವಂಥದ್ದು ನಿತ್ಯ ಜೀವ ಎಂಬುದಾಗಿ. ನಾವು ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಸಹ ಹೇಳ್ತಾನೆ, ನಾನು ನಿಮಗೆ ಅಂದ್ರೆ ನಾನು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ ಎಂಬುದಾಗಿ. ಅದು ತಾತ್ಕಾಲಿಕವಾದಂತ ಶಾಂತಿ ಅಲ್ಲ, ಅದು ಮನುಷ್ಯರು ಕೊಡುವಂತ ಶಾಂತಿ ಅಲ್ಲ, ಇವತ್ತು ಬಂದು ನಾಳೆ ಹೋಗುವಂಥದ್ದು, ನಶೆ ಹೋಗುವಂತ ಶಾಂತಿ ಅಲ್ಲ. ಅದು ಕೊನೆಯವರೆಗಿರುವಂಥದ್ದು, ನಿಮ್ಮ ಜೊತೆ ಇರುವಂಥದ್ದು. ಶಾಂತಿನ ನಿಮಗೆ ಬಿಟ್ಟು ಹೋಗ್ತೇನೆ ಎಂಬುದಾಗಿ. ಲೋಕ ಕೊಡುವಂತ ಶಾಂತಿ ಹಾಗಲ್ಲ. ನಮಗೆ ಆ ಕುಟುಂಬ ಅಂದ್ರೆ ನಮ್ಗೆ ಹಣ ಕೊಡುವಂತ ಶಾಂತಿ ಆ ರೀತಿ ಅಲ್ಲ. ಬಟ್ ಯೇಸು ಕ್ರಿಸ್ತನು ಕೊಡುವಂತ ಶಾಂತಿ, ಸಮಾಧಾನ, ನಿತ್ಯ ಜೀವ, ಅದು ಕೊನೆ ತನಕ ನಾವು ಭೂಮಿ ಮೇಲೆ ಎಷ್ಟು ವರ್ಷ ಬದುಕ್ತೇವೋ ಅಷ್ಟು ವರ್ಷ ಅಲ್ಲ, ನಮಗೆ ಆ ಶಾಂತಿ, ಆ ಸಮಾಧಾನ, ಆ ಪ್ರೀತಿ, ಆ ಐಕ್ಯತೆ, ಆ ನಿತ್ಯ ಜೀವನ ನಮಗೆ ಕೊನೆಯವರೆಗೆ ಕೊಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದನ್ರಿ. ಹಾಗಾಗಿ ಆ ನಿತ್ಯ ಜೀವಕ್ಕಾಗಿ ಅಲ್ಲಿ ಶಿಷ್ಯರು ಏನ್ ಮಾಡ್ತಾರೆ ಅಂದ್ರೆ ಸಾಕ್ಷಿ ಹೇಳ್ತಾ ಇದ್ದಾರೆ. ನೀವು ಸಹ ಸಾಕ್ಷಿ ಹೇಳುವಂತರಾಗಿರ್ಬೇಕು. ನಮ್ಮ ದೇವರು ನಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ ಎಂಬುದಾಗಿ, ನಮ್ಮನ್ನು ಮರಣದಿಂದ ತಪ್ಪಿಸಿದ್ದಾನೆ ಎಂಬುದಾಗಿ, ನಮ್ಮನ್ನು ಕಾಯಿಲೆಯಿಂದ ತಪ್ಪಿಸಿದ್ದಾನೆ ಎಂಬುದಾಗಿ, ನಮ್ಮ ಬಲಹೀನತೆ ಎಲ್ಲ ದೇವರು ದೂರ ಮಾಡಿದ್ದಾನೆ ಎಂಬುದಾಗಿ. ಆ ರೀತಿಯಾಗಿ ನಾವು ಇವತ್ತು ಆ ನಿತ್ಯ ಜೀವದಲ್ಲಿ ಜೀವಿಸ್ತಾ ಇದ್ದೇವೆ, ನಿತ್ಯ ಜೀವನ ಪಡ್ಕೊಂಡಿದ್ದೇನೆ ಎಂಬುದಾಗಿ ನೀವು ಸಹ ಸಾಕ್ಷಿ ಹೇಳುವಂತ ಮಕ್ಕಳಾಗಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ. ಮತ್ತ ಅದೇ ನಾವು ಓದ್ತಾ ಬಂದ ಹಾಗೆ ಮೂರನೇದಾಗಿ ಅನುನ್ನತೆಯಲ್ಲಿ ಇದ್ದುಕೊಂಡು ಸಾಕ್ಷಿ ಹೇಳಬೇಕೆಂಬುದಾಗಿ. ನೀವು ಸಹ ಕರ್ತನು ಕೊಡುವಂತ ಅನುನ್ನತೆಯಲ್ಲಿ ಇದ್ದುಕೊಂಡು ನಾವು ಸಹ ಸಾಕ್ಷಿ ಹೇಳುವಂತರಾಗಿರ್ಬೇಕು. ನಮ್ಮ ಕುಟುಂಬದಲ್ಲಿ ನಾವು ಅನುನ್ನತೆಯಲ್ಲಿ ಬೆಳೆದು ನಾವೊಂದು ಸಾಕ್ಷಿ ಕುಟುಂಬವಾಗಿ ಬೆಳಿಬೇಕು. ನಮ್ಮ ಗ್ರಾಮದಲ್ಲಿ ನಾವು ಅನುನ್ನತೆಯಲ್ಲಿ ಬೆಳೆದು ನಮ್ಮ ಗ್ರಾಮಕ್ಕೆ ನಾವು ಸಹ ಸಾಕ್ಷಿಯಾಗಿರ್ಬೇಕು. ನಮ್ಮ ಸಭೆಗೆ ನಾವು ಸಹ ಸಾಕ್ಷಿಯಾಗಿರ್ಬೇಕು. ಅನುನ್ನತೆಯಲ್ಲಿ ಬೆಳೆದು ನಾವು ಸಹ ಸಾಕ್ಷಿಯಾಗಿರಬೇಕು. ನಾವು ಸಾಕ್ಷಿಯಾಗಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಸಾಕ್ಷಿಯಾಗಿರಬೇಕು. ಎಲ್ಲ ಅಪೊಸ್ತಲರು ಸಾಕ್ಷಿಯಾಗಿ ನಿಂತು ಅವರು ಧೈರ್ಯದಿಂದ ಹೇಳ್ತಾ ಇದ್ದಾರೆ, ನಾವು ಯೇಸು ಕ್ರಿಸ್ತನನ್ನು ನೋಡಿದ್ದೇವೆ ಎಂಬುದಾಗಿ, ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿದ್ದೇವೆ ಎಂಬುದಾಗಿ, ನಾವು ಯೇಸು ಕ್ರಿಸ್ತನನ್ನು ಮುಟ್ಟಿದ್ದೇವೆ ಎಂಬುದಾಗಿ, ನಾವು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ ಎಂಬುದಾಗಿ ಧೈರ್ಯದಿಂದ ಎದೆ ಬಡ್ಕೊಂಡು ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ನೀವು ಸಹ ಸಾಕ್ಷಿ ಹೇಳುವಂತ ಮಕ್ಕಳಾಗಿರಬೇಕು. ಕರ್ತನ ವಾಕ್ಯವನ್ನು ಕೇಳಿ, ಕರ್ತನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ನಮ್ಮ ಬಾಯಿಂದ ಅರಿಕೆ ಮಾಡುತ್ತಾ ನಾವು ಸಾಕ್ಷಿ ಹೇಳುವಂತ ಮಕ್ಕಳಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹೌದು, ದೇವರ ವಾಕ್ಯದ ನೋಡ್ತಾ ಇದ್ದೇವೆ, ಅಲ್ಲಿ ದೇವರ ವಾಕ್ಯ ನಮಗೆ ಬಲಪಡಿಸುವಂತದ್ದಾಗಿದೆ ಎಂಬುದಾಗಿ, ದೇವರ ವಾಕ್ಯ ನಮ್ಮನ್ನು ಧೈರ್ಯಪಡಿಸುವಂತದ್ದಾಗಿದೆ ಎಂಬುದಾಗಿ, ದೇವರ ವಾಕ್ಯ ನಮ್ಮನ್ನು ನಡೆಸುವಂತದ್ದಾಗಿದೆ ಎಂಬುದಾಗಿ
ನಾವು ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಕೆಳಗಿನ ವಚನ ನೋಡುವಾಗ ನಮ್ಮ ದೇವರು ನಮಗೆ ಏನಾಗಿದೆ ಎಂಬುದಾಗಿ ಸಹ ಇಲ್ಲ ನೋಡ್ತಾ ಇದ್ದೇವೆ. ಈ ಮೊದಲನೇ ಅಧ್ಯಾಯ ಅಂದ್ರೆ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಸುಮಾರು 10 ವಚನಗಳು ಮಾತ್ರ ಇದೆ. ಒಂದನೇ ಅಧ್ಯಾಯದಲ್ಲಿ 10 ವಚನ ಮಾತ್ರ ಇದೆ. ಆ 10 ವಚನಗಳಲ್ಲಿ ವಿಶೇಷವಾಗಿರುವಂತ ಅರ್ಥ ಆಗುವಂತ ರೀತಿಯಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಈ ಮೊದಲನೇ ಅಧ್ಯಾಯ ಮೊದಲನೇ ವಚನದಿಂದ 4 ವಚನ ನೋಡುವಾಗ ಅಲ್ಲಿ 3 ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಕೇಳಿದ ಹಾಗೆ ಜೀವಳ ವಾಕ್ಯದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಮತ್ತು ಎರಡನೇದಾಗಿ ನಿತ್ಯ ಜೀವದ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಮೂರನೇದಾಗಿ ಅನುನ್ನತಿ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೆ ನಾವು ನೋಡುವಾಗ ಇಲ್ಲಿ 5ನೇ ವಚನದಿಂದ 10ನೇ ವಚನ ನೋಡುವಾಗ ಇಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ದೇವರಲ್ಲಿ ಕತ್ತಲಿಲ್ಲದ ಕಾರಣ ನಾವು ಪಾಪವನ್ನು ಮರೆಮಾಚದೆ ಅದನ್ನು ಒಪ್ಪಿಕೊಂಡು ಪಾಪ ಪರಿಹಾರವನ್ನು ಪಡೆಯಬೇಕು ಎಂಬುದಾಗಿ. ಹೌದು, ನಮ್ಮ ಕರ್ತನಲ್ಲಿ ಅಂದ್ರೆ ದೇವರಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಕತ್ತಲೇ ಇಲ್ಲ ಎಂಬುದನ್ನು ನೋಡ್ತಾ ಇದ್ದೇವೆ. ಆತನು ಬೆಳಕಾಗಿದನೆಂಬುದಾಗಿ ನೋಡ್ತಾ ಇದ್ದೇವೆ. ನಮ್ಮ ದೇವರು ಬೆಳಕಾಗಿದನೆಂಬುದಾಗಿ 5ನೇ ವಚನ ನೋಡ್ತಾ ಇದ್ದೇವೆ. ನಾವು ಸಹ ನಮ್ಮ ದೇವರು ಬೆಳಕಾಗಿದ್ದಾನೆ. ನಾವು ಆತನ ನಂಬಿರುವಂತ ಮಕ್ಕಳು ಬೆಳಕಿನಲ್ಲಿ ನಡೆದು ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದ್ದಾರೆ. ಹೌದು, ಇಲ್ಲಿ ಅಪೊಸ್ತಲರು ದೇವರಿಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. ನಾವು ಸಹ ಸಾಕ್ಷಿಯಾಗಿ ನಿಲ್ಲಬೇಕೆಂಬುದಾಗಿ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ನಾವು ನೋಡುವಾಗ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ. ನೋಡ್ರಿ, ನಮ್ಮ ದೇವರು ಬೆಳಕಾಗಿದ್ದಾನೆ. ಅವರು ಯೇಸು ಕ್ರಿಸ್ತನನ್ನು ತಿಳ್ಕೊಂಡಿದ್ದಾರೆ. ನಮ್ಮ ದೇವರು ಏನಾಗಿದ್ದಾನೆ ಎಂಬುದು ತಿಳ್ಕೊಂಡಿದ್ದಾರೆ. ನಮ್ಮ ದೇವರ ಹತ್ರದಲ್ಲಿ ನಮ್ಮ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಬೆಳಕಿನವರಾಗಿರುವಂತ ನಾವು, ಕ್ರಿಸ್ತ ನಮ್ಮ ಬೆಳಕಾಗಿರುವಾಗ ನಾವು ಸಹ ಬೆಳಕಿನಲ್ಲಿ ನಡ್ಕೊಳ್ಬೇಕು. ಬೆಳಕಿನವರಾಗಿರುವಂತ ನಾವು ಸಹ ಬೆಳಕಿನಲ್ಲಿ ನಡ್ಕೊಂಡು ನಾವು ಸಹ ದೇವರಿಗೆ ಸಾಕ್ಷಿಯಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ಆತನು ನಮ್ಗೆ ಬೆಳಕಾಗಿದ್ದಾನೆ. ದೇವರ ವಾಕ್ಯ ಹೇಳಿದಾಗೆ ಆತನು ಪರಿಶುದ್ಧನಾಗಿರುವುದರಿಂದ ನಾವು ಸಹ ಪರಿಶುದ್ಧರಾಗಿರ್ಬೇಕೆಂಬುದಾಗಿ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಆತನ ಮಕ್ಕಳಾಗಿರುವಂತ ನಾವು ಸಹ ಪರಿಶುದ್ಧರಾಗಿರ್ಬೇಕು. ಪರಿಶುದ್ಧ ಜೀವಿತದಲ್ಲಿ ಜೀವಿಸ್ಬೇಕು. ಪರಿಶುದ್ಧರಾಗಿ ನಡಿಬೇಕು. ನಮ್ಮ ನಡೆ ನುಡಿಗಳಲ್ಲಿ ಪರಿಶುದ್ಧತೆ ಕಂಡು ಬರ್ಬೇಕು. ನಾವು ಕೇವಲ ಆ ಸಭೆ ಹೋಗು ಮಾತ್ರ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡು ಹೋದ್ರೆ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ ಅಂದ್ರೆ ಏನು ಇಲ್ಲ. ಅಂತರಂಗವನ್ನು ನೋಡುವಂತ ದೇವರಿಗೆ ನಾವು ಪರಿಶುದ್ಧರಾಗಿ ಕಾಣಬೇಕು. ಈ ಜನರಿಗೆ ನಾವು ಒಳ್ಳೆ ಎಷ್ಟು ಹೈಟ್ ಅದಪ್ಪ, ಒಳ್ಳೆ ಬಾಡಿ ಇದೆ, ಒಳ್ಳೆ ಹೈಟ್ ಇದ್ದಾನೆ, ಒಳ್ಳೆ ಪರ್ಸನಾಲಿಟಿ ಇದೆ, ಒಳ್ಳೆ ಡ್ರೆಸ್ ಹಾಕ್ತಾನೆ, ಒಳ್ಳೆ ಏನೆಲ್ಲ ಸ್ಟೈಲ್ ಮಾಡ್ತಾನೆ ಎಂಬುದಾಗಿ ಜನರಿಗೆ ತೋರ್ಬೋದು. ಬಟ್ ದೇವರಿಗೆ ನಾವು ತೋರ್ಲಿಲ್ಲ ಅಂದ್ರೆ ಎಲ್ಲಾನು ವ್ಯರ್ಥ. ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿ ದೇವರಿಗೆ ಸಾಕ್ಷಿಯಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಕೇಳಿರುವಂತ ನಿಮ್ಮೆಲ್ಲರಿಗೂ ಸಹ ಮತ್ತೊಂದು ಸಾರಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತಾ ಇದ್ದೇನೆ. ನಾವು ಸಹ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳ್ಕೊಂಡಿರುವಂತ ನಾವು ವಾಕ್ಯವನ್ನು ಕಲಿತು ನಾವು ಸಹ ಸಾಕ್ಷಿಯಾಗಿ ನಿಲ್ಲಬೇಕು. ನಮ್ಮ ದೇವರು ಏನಾಗಿದೆ ಎಂಬುದು ತಿಳ್ಕೊಂಡು ನಾವು ಸಾಕ್ಷಿಯಾಗಿರಬೇಕು. ನಾವು ನೋಡಿದ್ವಿ 4 ವಿಷಯದಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ಮೊದಲನೇದಾಗಿ ನಮ್ಮ ದೇವರು ಆದಿಯಲ್ಲಿದ್ದಂತ ದೇವರಾಗಿದ್ದಾನೆ ಎಂಬುದಾಗಿ. ಜೀವಳ ವಾಕ್ಯ ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಆದಿಯಲ್ಲೇ ಇದ್ದನು ಎಂಬುದಾಗಿ
ನಾವು ವಾಕ್ಯದ ನೋಡ್ತಾ ಇದ್ದೇವೆ. ಎರಡನೇದಾಗಿ ನಿತ್ಯ ಜೀವದ ಕುರಿತಾಗಿ ನಾವು ಕಲ್ತಿದ್ದೇವೆ. ಆತ ನಮಗೆ ನಿತ್ಯ ಜೀವನ ಕೊಡುವುದಕ್ಕಾಗಿ ಬಂದನೆಂಬುದಾಗಿ ನಾವು ಕಲ್ತಿದ್ದೇವೆ. ಮೂರನೇದಾಗಿ ಅನುನ್ನತಿ ಕುರಿತಾಗಿ ನಾವು ಆತನ ಅನುನ್ನತಿಯಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ನಾಲ್ಕನೇದಾಗಿ ದೇವರು ಏನಾಗಿದ್ದಾನೆ ಎಂಬುದಾಗಿ, ದೇವರು ಬೆಳಕಾಗಿದ್ದಾನೆ, ನಾವು ಸಹ ಬೆಳಕಿನವರಾಗಿ ನಡೆದುಕೊಳ್ಳಬೇಕೆಂಬುದಾಗಿ. ನಾವು ಕತ್ತಲೆಯಲ್ಲಿ ಜೀವನ ಮಾಡಬಾರ್ದು, ಕತ್ತಲೆಯಲ್ಲಿ ನಾವು ಜೀವಿಸಬಾರದು, ಕತ್ತಲೆ ಮಾರ್ಗದಲ್ಲಿ ನಾವು ನಡಿಬಾರ್ದು. ನಮ್ಮ ದೇವರು ಬೆಳಕಾಗಿದ್ದಾನಂದ್ರೆ ಆತನ ಮಕ್ಕಳಾಗಿರುವಂತ ನಾವು ಸಹ ಬೆಳಕಾಗಿರ್ಬೇಕು, ಬೆಳಕಿನವರಾಗಿರ್ಬೇಕು, ಬೆಳಕಿನೆಲ್ಲ ನಡೆಯುವಂತರಾಗಿರ್ಬೇಕು. ಅಂತ ಮಕ್ಕಳಾಗಿ ನಾವು ಸಹ ಮಾರ್ಪಡಿಸಬೇಕೆಂಬುದಾಗಿ ದೇವರು ವಾಕ್ಯ ನಮ್ಮನ್ನು ಎಚ್ಚರಿಸದೆ. ಆತನು ಪರಿಶುದ್ಧನಾಗಿರೋದ್ರಿಂದ ನಾವು ಸಹ ಎಲ್ಲದರಲ್ಲಿಯೂ ನಮ್ಮ ನಡೆ ನುಡಿಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಹೆಜ್ಜೆ ಇಡುವುದರಲ್ಲಿಯೂ ಪ್ರತಿಯೊಂದರಲ್ಲಿಯೂ ನಾವು ಪರಿಶುದ್ಧರಾಗಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದ್ದೇವೆ. ಹಾಗಾಗಿ ಈ ವಾಕ್ಯಗಳನ್ನು ದೇವರು ಈ ಸಮಯ ಕೊಟ್ಟಿದ್ದಕ್ಕಾಗಿ ದೇವರ ಸ್ತೋತ್ರ.